ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಫ್ರೆಷರ್ಸ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಈ ಕಂಪ್ನಿ ಯಾವುದು ಅಂದರೆ ಅಕ್ವಾನ್ ಅನ್ನೋ ಕಂಪ್ನಿ. ಇವರು ಇಂಡಿಯಾ ಲೊಕೇಶನ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಏನೇನು ಡೀಟೇಲ್ಸ್ ನೋಡೋಣ. ಇಲ್ಲಿ ನೋಡಿ, ಪ್ರೊಫಿಷಿಯನ್ಸಿ ಇನ್ ಗೂಗಲ್ ಶೀಟ್ ಅಥವಾ MS ಎಕ್ಸೆಲ್ ಬಗ್ಗೆ ನಾಲೆಜ್ ಇದೆ, ಒಳ್ಳೆಯದು. ಮತ್ತು ಇಲ್ಲಿ ಡೇಟಾ ಮತ್ತು ಕಾನ್ಫಿಡೆನ್ಷಿಯಲಿಟಿನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅಕ್ಯುರೇಟ್ ಡೇಟಾನ ಎಂಟರ್ ಮಾಡಬೇಕು ಮತ್ತು ಡೇಟಾ ವೆರಿಫಿಕೇಷನ್ ಮಾಡಬೇಕು. ಡೇಟಾನ ವೆರಿಫೈ ಮಾಡಬೇಕು, ಅಪ್ಡೇಟ್ ಮಾಡಾದ್ಮೇಲೆ ಕರೆಕ್ಟಾಗಿ ಮಾಡಿದೆಯಾ ಇಲ್ವಾ ಅಂತ. ಮತ್ತು ಸಪೋರ್ಟ್ ರಿಸರ್ಚ್ ಪ್ರಾಜೆಕ್ಟ್ ಮತ್ತು ಮೀಟ್ ಪ್ರೊಡಕ್ಟಿವಿಟಿ ಟಾರ್ಗೆಟ್ಸ್ಗಳನ್ನೆಲ್ಲ ಮೀಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ 0 to 1 year ಆಫ್ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ. 3 ವೇಕೆನ್ಸೀಸ್ ಇದೆ ಅಂತ ಹೇಳಿದ್ದಾರೆ. 2.25 LP ಅಂತ ಕೂಡ ಹೇಳಿದ್ದಾರೆ. ಇದು ಹೈರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇರೋದು. ನೋಡಿ, ಏನೇನು ಸ್ಕಿಲ್ಸ್ ಇರಬೇಕು ಅಂತಂದರೆ ಡೇಟಾ ಎಂಟ್ರಿ ಆಪರೇಷನ್ಸ್ ಸ್ಕಿಲ್ಸ್ ಇದ್ದರೆ ಬೆನಿಫಿಟೆಡು. ಇಲ್ಲಿ ಕಂಪ್ಯೂಟರ್ ಆಪರೇಟಿಂಗು ಮತ್ತು ಸ್ಟಾಕ್ ಮಾರ್ಕೆಟು ಮತ್ತು ಇಂಟರ್ನೆಟ್ಟು ಮತ್ತು ನ್ಯೂಸ್ ಅನಾಲಿಸಿಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ದಾರೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಬೇಕು. ಅಕ್ಯುರೇಟ್ ಡೇಟಾ ಎಂಟ್ರಿ, ಎಂಟರ್ ಡೇಟಾ ಇಂಟು ಸ್ಪ್ರೆಡ್ಶೀಟ್, ಡೇಟಾಬೇಸ್ ಆರ್ ಬೆಸ್ಪೋಕ್ ಸಾಫ್ಟ್ವೇರ್ ಅಕ್ಯುರೇಟ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಅಂದರೆ ಡೇಟಾನ ಈ 3 ಸಾಫ್ಟ್ವೇರ್ಗಳಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಮತ್ತು ಹ್ಯಾಂಡಲ್ ಲಾರ್ಜ್ ಡೇಟಾ ಸೆಟ್ ಲೈಕ್ ಫೈನಾನ್ಷಿಯಲ್ ಫಿಗರ್, ESG ಮೆಟ್ರಿಕ್ಸ್, ಸರ್ವೆ ರಿಸಲ್ಟ್ ETC, ಈ ಎಲ್ಲ ರಿಸಲ್ಟ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕು ಡೇಟಾನ ಅಂತ ಹೇಳಿದ್ದಾರೆ. ವಿತ್ ಸ್ಪೀಡ್ ಆ್ಯಂಡ್ ಪ್ರಿಸಿಷನ್ ಆ್ಯಂಡ್ ಸಪೋರ್ಟ್ ದ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನ್ಮೆಂಟ್ ಆಫ್ ಅವರ್ ಇಂಟರ್ನಲ್ AI ಮಾಡೆಲ್. ತುಂಬ ಬೇಗ ಅಂತಂದರೆ ಎಷ್ಟು ಫಾಸ್ಟಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಫಾಸ್ಟಾಗಿ ಮಾಡಬೇಕು ಮತ್ತು ಅಕ್ಯುರೇಟಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಡೇಟಾ ವೆರಿಫಿಕೇಷನ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಹೇಗೆ ಅಂತಂದರೆ ವೆರಿಫೈ ಇನ್ಫಾರ್ಮೇಷನ್ ಎಗೇನೆಸ್ಟ್ ಸೋರ್ಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಚೆಕ್ ಫಾರ್ ದ ಕಂಪ್ಲೀಟ್ನೆಸ್. ಅಂತಂದರೆ ಫಸ್ಟು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಎಲ್ಲ ಏನಾರು ಡೇಟಾ ಇದೆಯಾ ಅಂತ ಎಲ್ಲ ನೀವು ಡೇಟಾನ ವೆರಿಫೈ ಮಾಡಬೇಕು. ಏನಾರು ಮಿಸ್ಸಿಂಗ್ ಇದೆಯಾ, ಏನಾರು ನಲ್ ವ್ಯಾಲ್ಯೂಸ್ ಇದೆಯಾ, ಇಲ್ಲ ಏನಾರು ಡ್ಯೂಪ್ಲಿಕೇಟ್ ವ್ಯಾಲ್ಯೂ ಇದೆಯಾ, ಎಲ್ಲನೂ ಚೆಕ್ ಮಾಡಿಕೊಂಡು ನೆಕ್ಸ್ಟು ಡೇಟಾನ ಎಂಟರ್ ಮಾಡಬೇಕು. Conduct regular data audit to identify and correct errors in the inconsistencies, ensure data integrity by following established protocol. ಅಂತಂದರೆ ನೀವು ಒಂದ್ಸಲ ಡೇಟಾ ಎಂಟರ್ ಮಾಡಾದ್ಮೇಲೆ ಮತ್ತೆ ನೀವು ನೋಡಬೇಕು ಏನೋ ಕರೆಕ್ಟಾಗಿದೆಯಾ ಡೇಟಾ, ಇಲ್ಲ ಏನಾದರೂ ಚೇಂಜಸ್ ಇದೆಯಾ ಅಂತ ಎಲ್ಲ ಹೇಳ್ಬಿಟ್ಟು. ನೆಕ್ಸ್ಟು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಸಪೋರ್ಟ್ ರಿಸರ್ಚ್ ಪ್ರಾಜೆಕ್ಟ್ ಮತ್ತು ಏನು ಕೊಲಾಬ್ರೇಟ್ ಕ್ಲೋಸ್ಲಿ ವಿತ್ ಅನಲಿಸ್ಟ್ ಬೈ ಕಂಪ್ಲೇನಿಂಗ್ ಡೇಟಾ ಫಾರ್ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಅಂತಂದರೆ ಒಂದು ಪ್ರಾಜೆಕ್ಟ್ಗಷ್ಟೇ ನಮ್ಮ ಡೇಟಾ ಎಂಟ್ರಿ ಮಾಡೋದಿರುತ್ತೆ. ಸೊ ಆ ಡೇಟಾ ಎಂಟ್ರಿನ ನಾವು ಕರೆಕ್ಟಾಗಿ ಮಾಡಬೇಕು. ಎಲ್ಪ್ ಗ್ಯಾದರ್ ಕಂಪ್ನಿ ESG ಡಿಸ್ಕ್ಲೋಷರ್ ಆರ್ ಸಸ್ಟೈನಬಿಲಿಟಿ ಮೆಟ್ರಿಕ್ಸ್ ಫಾರ್ ಇನ್ಕ್ಲೂಷನ್ ಇನ್ ಇಂಪ್ಯಾಕ್ಟ್ ರಿಪೋರ್ಟ್ಸ್ ಆ್ಯಂಡ್ ಡ್ಯೂ ಡೆಲಿಗೆನ್ಸ್. ಅಂತಂದರೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಾವು ಈಸ್ಕೊಂಡು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕು. ಮತ್ತು ನೋಡಿ, ಡೆಡ್ಲೈನ್ಸು ಮತ್ತು ಪ್ರೊಡಕ್ಟಿವಿಟಿ ಅಂತಂದರೆ ಡೆಡ್ಲೈನ್ಸ್ ಟಾರ್ಗೆಟ್ಗಳಿರುತ್ತೆ, ಅದನ್ನೆಲ್ಲ ನಾವು ಡೇಟಾನ ತುಂಬ ವ್ಯಾಲ್ಯೂಮ್ ಇರಿದ್ರೂ ಅಕ್ಯುರೇಟಾಗಿ ವೀಕ್ಲಿ ಡೆಡ್ಲೈನ್ನ ಇದು ಅಕ್ಯುರೇಟಾಗಿ ಅಚೀವ್ ಮಾಡಬೇಕು. ಮತ್ತು ಇಲ್ಲಿ ಮ್ಯಾನೇಜ್ ಯುವರ್ ವರ್ಕ್ ಲೋಡ್ ಎಫೆಕ್ಟಿವ್ಲಿ, ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಟಾಸ್ಕ್ ವೈಲ್ ಮೇಂಟೈನಿಂಗ್ ದ ಹೈ ಅಕ್ಯುರೇಸಿ. ಅಂತಂದರೆ ಏನಾದ್ರು ಅರ್ಜೆನ್ಸಿ ಇದ್ರೂ ಟಾಸ್ಕ್ ಅಕ್ಯುರೇಸಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಬಿ ಪ್ರಿಪೇರ್ಡ್ ಟು ಪುಟ್ ಇನ್ ದ ಎಕ್ಸ್ಟ್ರಾ ಎಫರ್ಟ್ ಡ್ಯೂರಿಂಗ್ ಬಿಸಿ ಪೀರಿಯಡ್. ಅಸೈನ್ ಮಾಡಿರೋದಕ್ಕಿಂತ ಇನ್ನು ಟೈಮ್ ಏನೋ ಬೇಕಾಗಿದ್ದರೆ ನಾವು ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಹೈಸ್ಕೂಲ್ ಡಿಪ್ಲೊಮೊ ಆರ್ ಬ್ಯಾಚುಲರ್ಸ್ ಡಿಗ್ರಿ ಎನಿ ಡಿಸಿಪ್ಲಿನ್ ಅಂತ. ಇನ್ನು ಎಜುಕೇಷನ್ ನೋಡೋದಾದ್ರೆ ಇಲ್ಲಿ ಹೈಸ್ಕೂಲ್ ಡಿಪ್ಲೊಮೊ ಆರ್ ಬ್ಯಾಚುಲರ್ಸ್ ಡಿಗ್ರಿ ಎನಿ ಡಿಸಿಪ್ಲಿನ್ ಅಂತಂದರೆ ನಮ್ಮದು 12th ಆಗಿದ್ರು, ಡಿಪ್ಲೊಮೊ ಆಗಿದ್ರು, ಎನಿ ಡಿಗ್ರಿ ಆಗಿದ್ರು ಅಪ್ಲೈ ಮಾಡ್ಬೋದು. ವಿ ವೆಲ್ಕಮ್ ಫ್ರೆಷರ್ಸ್, ಗ್ರ್ಯಾಜುಯೇಟ್ ಆ್ಯಂಡ್ ಕೆರಿಯರ್ ಸ್ವಿಚ್ಚರ್ ವಿತ್ ಅ ಸ್ಟ್ರಾಂಗ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ.
ಮತ್ತು ಕಂಪ್ರಿಹೆನ್ಸಿವ್ ಸ್ಕಿಲ್ ನೋಡೋದಾದರೆ ರೀಡಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ರಿಲೆವೆಂಟ್ ಇನ್ಫಾರ್ಮೇಷನ್ನ ಗ್ರ್ಯಾಪ್ಸ್ ಮಾಡೋ ಸ್ಕಿಲ್ಸ್ ಕೂಡ ಇರಬೇಕು. ಟೆಕ್ನಿಕಲ್ ಸ್ಕಿಲ್ಸ್ ನೋಡೋದಾದರೆ ಗೂಗಲ್ ಶೀಟ್ ಇರಬೇಕು ಮತ್ತು MS ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು. Attention to detail, exceptional accuracy and attention to detail in data work. You carefully check your entire and upload data quality. ಅಂತಂದರೆ ಡೇಟಾನ ಎಂಟರ್ ಮಾಡಿರ್ತೀರಲ್ಲ, ಸೊ ಎಂಟರ್ ಮಾಡಿರೋದನ್ನ ಪ್ರೊಡಕ್ಷನ್ಗೆ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸಲ ವೆರಿಫೈ ಮಾಡಿ ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಆರ್ಗನೈಸೇಷನ್ ಸ್ಕಿಲ್ಸ್ ನೋಡೋದಾದರೆ excellent time management and organizational ability. You keep track of tasks and ensure nothing falls through the cracks. ಅಂತಂದರೆ ಏನು ಪ್ರೊಡಕ್ಷನ್ಗೆ ನಾವು ಡೇಟಾನ ಅಪ್ಲೋಡ್ ಮಾಡಿದ್ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಮ್ಯುನಿಕೇಷನ್ ನೋಡೋದಾದರೆ ಕ್ಲಿಯರ್ ಆ್ಯಂಡ್ ವರ್ಬಲ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಫಾರ್ ಕೊಲಾಬ್ರೇಟಿಂಗ್ ವಿತ್ ದ ಟೀಮ್ ಮೆಂಬರ್ಸ್ ಅಂತ ಅಂದರೆ ಚೆನ್ನಾಗಿ ಮಾತಾಡಬೇಕು. ಯು ಕ್ಯಾನ್ ಫಾಲೋ ಇನ್ಸ್ಟ್ರಕ್ಷನ್ ಅಕ್ಯುರೇಟ್ಲಿ ಆ್ಯಂಡ್ ಆಸ್ಕ್ ಫಾರ್ ದ ಕ್ಲಾರಿಫಿಕೇಷನ್ ವಿ ನೀಡ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಟೀಮ್ ವರ್ಕ್ ನೋಡೋದಾದರೆ ಎಬಿಲಿಟಿ ಟು ವರ್ಕ್ ಕೋಆಪ್ರೇಟ್ಲಿ ಇನ್ ಅ ಟೀಮ್. ಯು ಎಲ್ಪ್ ಅಂತಂದರೆ ನಿಮಗಿಂತ ಯಾರು ಜೂನಿಯರ್ಸ್ ಇರೋ ಅವ್ರಿಗೆ ಹೆಲ್ಪ್ ಮಾಡಬೇಕು, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತಂದರೆ ಸೀನಿಯರ್ ಹತ್ರನೂ ತೊಗೋಬೇಕು ಅಂತ ಹೇಳಿದ್ದಾರೆ. ಇನ್ನು ಕಾನ್ಫಿಡೆನ್ಷಿಯಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾ ಕಾನ್ಫಿಡೆನ್ಷಿಯಲಿಟಿ ಆ್ಯಂಡ್ ಸೆಕ್ಯೂರಿಟಿ ಪ್ರಾಕ್ಟೀಸ್ ಅಂತಂದರೆ ಡೇಟಾನ ಹೆಂಗೆ ಸೆಕ್ಯೂರ್ ಮಾಡೋದು ಅನ್ನೋದು ನಾಲೆಡ್ಜ್ ಇರಬೇಕು. ಇದು ಎಷ್ಟೊಂದು ಹಾಸ್ಪಿಟಲ್ ಡೇಟಾ ಆಗಿರುತ್ತೆ, ಇನ್ಸೂರೆನ್ಸ್ ಡೇಟಾ ಆಗಿರುತ್ತೆ, ಅದನ್ನೆಲ್ಲ ನಾವು ಎಂಟರ್ ಮಾಡಬೇಕಾದ್ರೆ ಎಲ್ಲೂ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಇನ್ನು ಫ್ಲೆಕ್ಸಿಬಲ್ ಆಗಿರಬೇಕು, ಲೈಕ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಡಿಫ್ರೆಂಟ್ ಶಿಫ್ಟ್ಗಳದ್ದು ಮತ್ತು ಒಕೇಶ್ನಲಿ ಎಕ್ಸ್ಟ್ರಾ ಅವರ್ಸ್ ಕೂಡ ಮಾಡಬೇಕಾಗಿರುತ್ತೆ, ಯಾಕೆಂದರೆ ಡೆಡ್ಲೈನ್ಸ್ನ ಮೀಟ್ ಮಾಡೋಕ್ಕೆ ಅದಕ್ಕೂ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಈ ಜಾಬಿಗೆ ಜಾಯ್ನ್ ಆದರೆ ಕಾಂಪನ್ಸೇಷನ್ 2.3 LPA ಆ್ಯಂಡ್ ಅಡಿಷ್ನಲ್ ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ಬೋನಸ್ ಅಪ್ ಟು 20% ಬೋನಸ್ ಕೂಡ ಕೊಡ್ತಿದ್ದಾರೆ. ಮತ್ತು ಇಲ್ಲಿ 2.3 LPA ಕೂಡ ಇವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ರಿಮೋಟ್ ವರ್ಕಿಂಗ್ ಅರೇಂಜ್ಮೆಂಟ್ ಅಂತಂದರೆ ರಿಮೋಟ್ ವರ್ಕ್ ಇರುತ್ತೆ. ಸೊ ಮತ್ತು ಇಲ್ಲಿ ಲರ್ನಿಂಗ್ ಎನ್ವಿರಾನ್ಮೆಂಟ್ ಆನ್ ದ ಜಾಬ್ ಟ್ರೈನಿಂಗ್ ಇನ್ ದ ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಲೇಟೆಡ್ ಟಾಸ್ಕ್ ಇನ್ ಎ ಸಪೋರ್ಟಿವ್ ಸೆಟ್ಟಿಂಗ್. ಗ್ರೋತ್ ಆಪರ್ಚುನಿಟಿ ಇರುತ್ತೆ ಇದರಲ್ಲಿ ಅಂತಂದರೆ ಬೇರೆ ಬೇರೆ ರಿಸರ್ಚ್ ಅವ್ರ ಜೊತೆ ಮಾತಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಟೈಮಿಂಗ್ ನೋಡೋದಾದರೆ ಮಾಮೂಲಿ 9 AM ಇಂದ 6 PM ವರೆಗೂ ಇರುತ್ತೆ, 5 days ಅಷ್ಟೇ. ಸೊ ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇನ್ನು ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಅಕ್ವಾನ್ ಇಸ್ ಎ UK ಬೇಸ್ಡ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಕಂಪ್ನಿ ದಟ್ ಹೆಲ್ಪ್ ಇನ್ವೆಸ್ಟ್ಮೆಂಟ್ ಫಿರ್ಮ್ಸ್, ಪ್ರೈವೇಟ್ ಇಕ್ವಿಟಿ ಫಿರ್ಮ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಐಡೆಂಟಿಫೈಯಿಂಗ್ ದ ಮಾನಿಟರ್ ESG. ಸೊ AI ಪವರ್ ಟೆಕ್ನಾಲಜಿ ವಿತ್ ಎಕ್ಸ್ಪರ್ಟ್ ಅನಾಲಿಸ್ಟ್ ಲೀಡ್. ಸೊ ಇದೊಂದು UK ಬೇಸ್ಡ್ ಕಂಪ್ನಿ ಆಗಿರುತ್ತೆ. ವಿ ಆರ್ ಕರೆಂಟ್ಲಿ ಟ್ರಸ್ಟೆಡ್ ಬೈ 40% ಆಫ್ ಲೀಡಿಂಗ್ 50 ಗ್ಲೋಬಲ್ ಫೈನಾನ್ಷಿಯಲ್ ಫಿರ್ಮ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ದ ಗ್ಲೋಬಲ್ ಫೈನಾನ್ಸ್ ಸಚ್ ಆಸ್ ಮೆಟಾ, ಲೈಫ್ವುಡ್, ಟಿ ರೋವೆ, ಪ್ರಿನ್ಸನ್, BC ಪಾರ್ಟ್ನರ್ಸು ಇವರೆಲ್ಲ ಕಂಪ್ನಿ ಗಾರ್ಟ್ನರ್ ಕೂಡ ಇವರೆಲ್ಲ ಕಂಪ್ನಿ ಪಾರ್ಟ್ನರ್ ಅಂತ ಕೂಡ ಹೇಳಿದ್ದಾರೆ. ಸೊ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಶಾಂತಲಾನಗರ್ ಅಶೋಕ್ ನಗರ್ ಬ್ಯಾಂಗ್ಳೂರಲ್ಲಿರೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಅದು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಲಿಂಕು ಹಿಂಗೆ ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸಲ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಥವಾ ಯಾರು ಸೊ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿಕೊಂಡು ನೀವೆಲ್ಲ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲೈ ನಾವು ಕೊಡೋಣ. ಅಪ್ಲೈ ಕೊಟ್ಟಾಗ ಸೆಲೆಕ್ಟ್ ಆದರೆ ಎಷ್ಟು ಬೇಗ ಜಾಯ್ನ್ ಆಗ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ನೀವೇನಾರು ಫ್ರೆಶರ್ಸ್ ಆಗಿದ್ರೆ 15 or ಲೆಸ್ ಅಂತ ಹಾಕ್ಕೊಂಡು ಸೇವ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಅಂತ ಇರುತ್ತೆ. ಬಿಫೋರ್ ಇಲ್ಲಿ ನಿಮ್ಮ ರೆಸ್ಯೂಮೆ, ನೌಕರಿಲಿ ನಿಮ್ಮ ರೆಸ್ಯೂಮೆ ಎಲ್ಲ ಅಪ್ಡೇಟ್ ಆಗಿರಬೇಕು, ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರೋ ಅಷ್ಟೇ ಈ ಥರ ಅಪ್ಲೈ ಮಾಡೋಕ್ಕಾಗೋದು. ಸೊ ಫಸ್ಟು ನಿಮ್ಮ ನೌಕರಿಲಿ ಎಲ್ಲನೂ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.